ನಮಸ್ತೆ. ನಾನು ನಿಮ್ಮ ಶಾಲಿನಿ ಮಾಡುವ ನಮಸ್ಕಾರಗಳು. ಕುಕ್ಕಿಂಗ್ ವಿತ್ ಪೀಜ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಹೋಗಿ ಕುಕ್ಕಿಂಗ್ ವಿತ್ ಪೀಜಿನ ಸರ್ಚ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಕ್ಯಾರೆಟ್ ಹಲ್ವಾ ಅಂತ. ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಇವಾಗ ನಮಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಕ್ಯಾರೆಟ್ ಬೇಕು. ನಾನು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ತುರಿದ್ಬಿಟ್ಟು ಇಟ್ಟಿದ್ದೀನಿ. ಅದಾದಮೇಲೆ ಸಕ್ಕರೆ ಬೇಕು, ಹಾಲು ಬೇಕು, 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದು ತೊಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗೋದು, ಯಾವ ಫ್ಲೇವರು. ಅದು ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಎಣ್ಣೆಲಿ ಮಾಡ್ತಿದ್ದೀನಿ ನಾನು. ಇವಾಗ ನಾವು ಒಂದು ಬಾಣಲೆ ಇಡೋಣ. ಫಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿ, ಅದಾದಮೇಲೆ ಬಾಣಲೆ ಇಡಿ. ಇವಾಗ ಬಾಣಲೆ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಬನ್ನಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕಿ, ಇಲ್ಲಾಂದರೆ ನಿಮಗೆ ತುಪ್ಪ ಬೇಕಂದ್ರೂ ಕೂಡ ತುಪ್ಪ ಹಾಕ್ಬೋದು. ನನಗೆ ಸ್ವಲ್ಪ ತುಪ್ಪ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕೋಣ. ಎಣ್ಣೆ ಕಾಯಿಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ನಾವು. ಇವಾಗ ಎಣ್ಣೆ ಬಿಸಿಯಾಗಿದೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ ಇವಾಗ ಒನ್ ಬೈ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಫುಲ್ ಅದು ಒಂದು ಪ್ಲೇಟ್ಗೆ ಎತ್ಕೊಬಿಡೋಣ. ಅದೇ ಎಣ್ಣೆಗೆ ಇವಾಗ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲೇ. ಹಾಲು ಏನೂ ಹಾಕ್ಬಾರ್ದು ಸದ್ಯಕ್ಕೆ ಇವಾಗಲೇ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ, ಕ್ಯಾರೆಟ್ಗೆ ಫುಲ್ಲು ಡ್ರೈ ಆಗ್ತಾಯಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪನಾದರೂ ಹಾಕ್ಬೋದು ನೀಟಾಗಿ. ಹಾಕ್ತಾ ಹೋಗ್ತಾ ಈ ಥರ ಆಗುತ್ತೆ. ಈ ಥರ ಆದಾಗ ನೀಟಾಗಿ ಕೆಳಗಡೆ ಅಂಡಿಟ್ಕೊಳ್ಳಲ್ಲ, ಚೆನ್ನಾಗಿ ಸೀದೋಗಲ್ಲ. ಆಮೇಲೆ ಸೀಸ್ಬಾರ್ದು, ಫುಲ್ಲು ಸ್ಮೆಲ್ ಚೆನ್ನಾಗಿ ಬರಲ್ಲ. ಫುಲ್ ಚೆನ್ನಾಗಿ ಹುರಿಬೇಕು ಕ್ಯಾರೆಟ್ನ. ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ, ಅದನ್ನು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಸದ್ಯಕ್ಕೆ ಈ ಥರ ಆಗಿದೆ ನೋಡಿ. ಇಷ್ಟು ಹುರಿದಿರೋದು ಸಾಕು. ಇವಾಗ ಹಾಲನ್ನ ಮಿಕ್ಸ್ ಮಾಡೋಣ ಬನ್ನಿ. ನಾನು 1/4 ಲೀಟ್ರ್ ತೊಗೊಂಡಿದ್ದೀನಿ. 1/4 ಲೀಟ್ರ್ ನಾನು ಹಾಕ್ತಾಯಿದ್ದೀನಿ ಫುಲ್ಲು. ನಾನು 4 ಕ್ಯಾರೆಟಿಗೆ 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ಹಾಲು ಅಷ್ಟು ತೊಗೊಂಡು ಮಾಡ್ಕೊತೀನಿ. ನೀವು ಎಷ್ಟು ಕ್ಯಾರೆಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಿಲ್ಕ್.
ಮಿಲ್ಕ್ ಜೊತೆ ಕ್ಯಾರೆಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೇ ಮಿಲ್ಕಲ್ಲೇ ಚೆನ್ನಾಗಿ ಬೇಯಬೇಕು ಅದು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ವಾಟರಂತೂ ಹಾಕಲೇಬೇಡಿ, ಯಾಕೆ ಅಂದರೆ ನೀರು ಹಾಕ್ಬಿಟ್ರೆ ಫುಲ್ ಚೆನ್ನಾಗಿ ಬರೋಲ್ಲ. ಮಿಲ್ಕಲ್ಲೇ ಚೆನ್ನಾಗಿ ಬೆಂದರೆ ಫುಲ್ಲು ಆ ಟೇಸ್ಟೇ ಬರುತ್ತೆ. ಮಿಲ್ಕಲ್ಲಿ ಬಾಯ್ಲ್ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ. ಫಸ್ಟ್ ಮಿಲ್ಕಲ್ಲೇ ಗಟ್ಟಿ ಆಗಬೇಕು ಅದು ಫುಲ್ಲು. ಅದಾದಮೇಲೆ ಸಕ್ಕರೆ ಹಾಕಬೇಕಾಗುತ್ತೆ. ಫಸ್ಟೇ ನೀವು ಸಕ್ಕರೆ ಹಾಕ್ಬಿಟ್ರೆ ಹೇಗಾಗುತ್ತೆ ಅಂದರೆ ಫುಲ್ ನೀರಿನಂಗೆ ಆಗಿಬಿಟ್ಟೆ ಕ್ಯಾರೆಟ್ ಹಲ್ವ ಆಗೋಲ್ಲ, ಅದು ಪಾಯಸ ರೀತಿ ಆಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಫಸ್ಟು ಮಿಲ್ಕಲ್ಲೇ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಅದನ್ನ ಫುಲ್ಲು ಗಟ್ಟಿ ಆಗಬೇಕು. ಅದು ಫುಲ್ ಅಂದರೆ ಫುಲ್ ಗಟ್ಟಿ ಆಗಬಾರ್ದು, ಇಷ್ಟು ಒಂಥರ ಸಿಂಪಲ್ಲಾಗಿ ಆಗಿರಬೇಕಷ್ಟೆ. ಫುಲ್ ಗಟ್ಟಿನೂ ಆಗಬಾರ್ದು, ಫುಲ್ ತೆಳ್ಳಗೂ ಇರಬಾರ್ದು, ಆ ರೀತಿ ಇರಬೇಕು. ಅದಾದಮೇಲೆ ಸಕ್ಕರೆ ಹಾಕಬೇಕು. ಇವಾಗ ಸಕ್ಕರೆ ಹಾಕೋಣ ಬನ್ನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನನಗೆ ಎಷ್ಟು ಇಷ್ಟನೋ ಸಕ್ಕರೆ ಅಷ್ಟೇ ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ತುಂಬ ಮಿಕ್ಸ್ ಮಾಡಿ. ಇವಾಗ ಸಕ್ಕರೆ ಎಲ್ಲ ಹಾಕಿರ್ತಾರಲ್ಲ ಅದನ್ನ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ನಾವು ಸಕ್ಕರೆ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಫುಲ್ ಒಂದು ಸ್ವಲ್ಪ ತೆಳ್ಳಗಾಗಿರುತ್ತೆ. ತೆಳ್ಳಗಾಗಿದ್ರು ಕೂಡ ಫುಲ್ ಗಟ್ಟಿ ಆಗುತ್ತೆ, ಬಾಯ್ಲ್ ಆಗ್ತಾ ಗಟ್ಟಿ ಆಗುತ್ತೆ. ಇವಾಗ ನಾವು ಡ್ರೈ ಫ್ರೂಟ್ಸ್ ಹಾಕೋಣ. ಡ್ರೈ ಫ್ರೂಟ್ಸ್ ಜೊತೆಗೂ ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಹೋಗ್ತಾ ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪ ಬಾಯ್ಲ್ ಆಗ್ತಾ ಚೆನ್ನಾಗಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಗಟ್ಟಿ ಆಗುತ್ತೆ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ತುಪ್ಪ ಅಥವಾ ಆಯಲ್ ಮಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ, ಯಾವ ಫ್ಲೇವರೋ ಅದನ್ನು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಈ ಥರ ಆಗುತ್ತೆ ನೋಡಿ ಕ್ಯಾರೆಟ್ ಹಲ್ವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.